ವಾಟ್ ಅಬೌಟ್ ಹಾಗಾದ್ರೆ ಬಿಜೆಪಿ ಪಾಲಿಟಿಕ್ಸ್ ಆ ಭಾಗದಲ್ಲಿ ಕಷ್ಟ ಇದೆ ನೋಡಿ. ಬಿಜೆಪಿಯ ವಲ್ನರೇಬಲ್ ಏರಿಯಾ ಯಾವುದು? ಜಸ್ಟ್ 2000 ಟೇಕ್ ಫ್ರಮ್ 2018 ಇಲೆಕ್ಷನ್ಸ್. ನೀವು ಅಂದರೆ ಬಳ್ಳಾರಿಯಲ್ಲಿ ಯಾವಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿತ್ತು 2018 ಬಿಜೆಪಿಯ ಅತಿ ದೊಡ್ಡ ಸಮಸ್ಯೆ ಆಗಿದ್ದು ಹೈದರಾಬಾದ್. -7% ಬಿಜೆಪಿ ಹೋಯಿತು 2018 ಇಲೆಕ್ಷನ್ಸ್ನಲ್ಲಿ. 2019 ಇಲೆಕ್ಷನಲ್ಲಿ 5-5 ಗೆತ್ತು. ಬಟ್ 2023 ಇಲೆಕ್ಷನ್ ಅಗೇನ್ ವೆಂಟ್ -6.5. 2024 5-5 ವಾಶ್ಔಟ್ ಆಯಿತು ಲೋಕಸಭೆಯಲ್ಲಿ. ಅದರ ಅರ್ಥ ಏನು? ಬಿಜೆಪಿಯ ವಲ್ನರೇಬಲ್ ಏರಿಯಾ ಇಸ್ ಹೈದರಾಬಾದ್ ಕರ್ನಾಟಕ. ಮುಂಬೈ ಕರ್ನಾಟಕ ಹೇಗೋ ಬಿಜೆಪಿ ಹಿಂದುತ್ವ ಅದು ಇದು ಕಾರಣದಿಂದ ವಾಪಸ್ ಬಂದುಬಿಡುತ್ತೆ. ಬಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ನಾಯಕ ಹೇಳ್ತಾ ಇದ್ದಾನೆ, ಕೋರ್ ಕಮಿಟಿಯಲ್ಲಿ ನನ್ನನ್ನು ಉಸ್ತುವಾರಿಗಳು ಅವಹೇಳನ ಮಾಡಿದರು ಅಂತಕ್ಕಂಥದ್ದು. ಅದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಈಗ ಒಂದು ಒಳ್ಳೆ ಅವಕಾಶ ಇದೆ. ನೋಡಿ, ಕಾಂಗ್ರೆಸ್ ಮೊನ್ನೆ ಲೋಕಸಭೆಯಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿದೆ, ವಿಧಾನಸಭೆಯಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಳ್ಳೆಯ ಫಲಿತಾಂಶ ಅದಕ್ಕೆ ಬಂದಿದೆ. ಹೀಗಾಗಿ ರಾಮುಲು ಮತ್ತು ರೆಡ್ಡಿಗಳ ಜಗಳ ಏನಿದೆ ಅದು ನ್ಯಾಚುರಲಿ ಅಪೋನೆಂಟ್ ಪಾರ್ಟಿಗೆ ಸಹಾಯ ಮಾಡುತ್ತೆ. ಬಟ್ ರಾಮುಲು ಎಲ್ಲಿರ್ತಾರೆ? ಬಿ ಜೆ ಪಿಯಲ್ಲೇ ಉಳಿತಾರ? ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಹೋಗ್ತಾರಾ? ಬಟ್ ರೆಡ್ಡಿ ಮತ್ತು ರಾಮುಲು ಇಷ್ಟೆಲ್ಲ ಆದಮೇಲೆ ಒಟ್ಟಿಗೆ ಬರೋದು ಕಷ್ಟ ಇದೆ ಅಂತ ಅನಿಸುತ್ತೆ. ರೈಟ್. ಇದರ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೇಲೆ ಏನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.